ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿ. ನಮ್ಮ ಸತ್ಯದರ್ಶನ ಚಾನೆಲ್ಗೆ ಸ್ವಾಗತ. ಭಕ್ತ ಅನ್ನಿಸ್ಕೋಬೇಕು ಅಂತಂದ್ರ ಯಾವ ರೀತಿ ಇರಬೇಕು? ಭಕ್ತನ ನಡೆ, ಭಕ್ತನ ನುಡಿ, ಭಕ್ತನ ಆಚಾರ ವಿಚಾರ ಇವೆಲ್ಲವೂ ಕೂಡ ಯಾವ ರೀತಿಯಾಗಿ ಇರಬೇಕು ಅಂತ ವಿಶ್ವಗುರು ಬಸವಣ್ಣನವರು ತಮ್ಮ ಒಂದು ವಚನದಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ. ಅವರು ಬಳಸುವಂತಹ ಪದಗಳು, ಅವರು ಹೇಳುವಂತಹ ಒಂದು ವಿಧಾನ, ಹೇಳುವ ರೀತಿ ನೋಡಿದ್ರ ಬಹಳ ಮನಸ್ಸಿಗೆ ಮುದ ಕೊಡ್ತತಿ. ಏನ್ ಹೇಳ್ತಾರಪ್ಪ ಅವ್ರಂತಂದ್ರ, ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ, ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ, ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ, ಸದು ವಿನಯವೇ ಸದಾಶಿವನ ಒಲುಮೆಯಯ್ಯ, ಕೂಡಲ ಸಂಗಯ್ಯ ನಂತೊಲ್ಲದೊಲ್ಲನಯ್ಯ ಅನ್ನುವಂತಹ ಒಂದು ವಚನವನ್ನ ವಿಶ್ವಗುರು ಬಸವಣ್ಣನವರು ಬರೆದಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಗೊತ್ತು. ಅವರ ಎಲ್ಲಾ ವಚನಗಳನ್ನ ನೋಡ್ರಿ, ಕೆಲವು ವಚನಗಳಂತೂ ಬಹಳ ಸರಳ, ಬಹಳ ಸಾದಾ, ಬಹಳ ಸೀದಾ ಅನ್ನಿಸ್ತಾವು. ಅದರೊಳಗೆ ಅಡಗಿರ್ತಕ್ಕಂಥ ತತ್ವ ಐತ್ಲಾ, ಬಹಳ ದೊಡ್ಡದಾದಂತ ತತ್ವ ಐತಿ. ಎಷ್ಟು ಚಂದ ಹೇಳ್ತಾರ ನೋಡ್ರಿ. ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ. ನಾವು ಏನ್ ಅನ್ಕೋತೀವಿ, ಭಕ್ತ ಅಂದ್ರೆ ಯಾರು? ನಮ್ಮ ಲೆಕ್ಕದೊಳಗ, ನಮ್ಮ ಪ್ರಕಾರ ನಾವೇನ್ ಮಾಡ್ಬೇಕು? ಪೂಜೆ ಮಾಡ್ಬೇಕು, ದೇವರಿಗೆ ಹರಕೆ ತೀರಿಸ್ಬೇಕು, ವ್ರತ ಮಾಡ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು, ಉಪವಾಸ ಇರ್ಬೇಕು, ಏನೇನೋ ಮಾಡ್ಬೇಕು ಅಂತ 108 ಆಲೋಚನೆಗಳನ್ನ, 108 ತರಹದ ನಂಬಿಕೆಗಳನ್ನ ನಾವು ತಲೆಯಾಗಿ ಇಟ್ಕೊಂಡಿವಿ. ಆದ್ರೂ ಕೂಡ ನಾವು ಭಕ್ತ ಅಂತ ಕರೆಸ್ಕೊಳಕ್ ಆಗುದಿಲ್ಲ. ಯಾಕಂತಂದ್ರ ಅವ್ರು ಹೇಳ್ತಾರ, ಭಕ್ತ ಅಂದ್ರೆ ಯಾರು? ಭಕ್ತನ ಮೊದಲನೇ ಲಕ್ಷಣ ಏನು? ನಿಜವಾಗ್ಲೂ ಭಕ್ತಿ ಅನ್ನೋದು ಯಾರ ಮನಸ್ಸೊಳಗೆ ಇರ್ತತಿ ಅಂತಂದ್ರ, ಬರೇ ದೇವಸ್ಥಾನಗಳಿಗೆ ಹೋಗಿ ನಮಸ್ಕಾರ ಮಾಡೋದಲ್ಲ, ಬರೇ ಸ್ವಾಮಿಗಳ ಕಂಡ್ರೆ ನಮಸ್ಕಾರ ಮಾಡೋದಲ್ಲ, ಅಥವಾ ಬರೇ ನಮ್ಕಿನ ದೊಡ್ಡವರದಾರು, ಇವ್ರ ಬಗ್ಗೆ ನಮ್ಗೆಲ್ಲಾ ಗೊತ್ತೈತಿ, ಇವ್ರದ್ ಹೆಸರು ದೊಡ್ಡದೈತಿ ಅಂತವ್ರಿಗೆ ಮಾತ್ರ ಹೋಗಿ ನಮಸ್ಕಾರ ಮಾಡೋದಲ್ಲ. ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ. ಎದುರಿಗೆ ಯಾರು ಬರ್ತಾರಲ್ಲ ಅವ್ರಿಗೆಲ್ಲರಿಗೂ ಕೂಡ ಕೈ ಮುಗಿಬೇಕಂತ. ಎದುರಿಗೆ ಯಾರು ಬೇಕಾದವ್ರು ಬರ್ಲಿ, ಅವ್ರು ನಮ್ಕಿನ ಸಣ್ಣವ್ರು ಇರ್ಲಿ, ದೊಡ್ಡವ್ರು ಇರ್ಲಿ, ಶ್ರೀಮಂತರು ಇರ್ಲಿ, ಬಡವ್ರು ಇರ್ಲಿ, ಜ್ಞಾನ ಇದ್ದವ್ರು ಇರ್ಲಿ, ಅಜ್ಞಾನಿಗಳಾಗಿರ್ಲಿ, ತಿಳುವಳಿಕೆ ಇದ್ದವ್ರು ಇರ್ಲಿ, ಶಾಲೆ ಕಲ್ತವ್ರು ಇರ್ಲಿ, ಕಲ್ತೆ ಇರೋದು ಇರ್ಲಿ, ಯಾರು ಬರ್ತಾರೋ ಅದು ವ್ಯಕ್ತಿಯ ವ್ಯಕ್ತಿತ್ವ ನೋಡುದಲ್ಲ, ಬಂದಿರ್ತಕ್ಕಂಥ ವ್ಯಕ್ತಿಗೆ ನಾವು ಶರಣನ್ನ ಸಲ್ಲಿಸ್ಬೇಕು. ಕೈ ಮುಗಿದು ಶಿರವಾಗಿ ಶರಣನ್ನ ಸಲ್ಲಿಸಿದಾಗ ಅವ ಏನಾಗ್ತಾನಂತಂದ್ರ ಅಲ್ಲಿ ಭಕ್ತ ಅನ್ನಿಸ್ಕೋತಾನಂತ. ಯಾಕಂತಂದ್ರ ವಿಶ್ವಗುರು ಬಸವಣ್ಣನವ್ರು ಹೇಳೋ ಪ್ರಕಾರ ಪ್ರತಿಯೊಬ್ಬರ ಅಂತರಾತ್ಮದಲ್ಲೂ ಶಿವ ಇದ್ದಾನ. ಅವನನ್ನ ಕಂಡುಕೊಳ್ಳುವಂತಹ ಕೆಲಸ ನಾವು ಮಾಡ್ಬೇಕಾಗೈತಿ. ಅದಕ್ಕ ಎದುರಿಗೆ ಬರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಶಿವ ಇರ್ತಾನಲ್ಲ, ಆ ಶಿವನಿಗೆ ನಮ್ದೇನಾಗ್ತತಿ? ನಮಸ್ಕಾರ ಹೋಗ್ತತಿ. ಆ ಶಿವನಿಗೆ ನಮ್ಮ ಶರಣು ಸಲ್ತತಿ. ಅವಾಗ ಅವ ಏನ್ ಅನಿಸ್ಕೋತಾನ? ನಿಜವಾದ ಭಕ್ತ ಅನ್ನಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತತಿ. ಅದಕ್ಕೆ ಅವ್ರು ಹೇಳ್ತಾರ, ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ. ಮುಂದೆ ಹೇಳ್ತಾರ, ಮೃದು ವಚನವೇ ಸಕಲ ಜಪಂಗಳಯ್ಯ. ನಾವು ಜಪ ಮಾಡ್ಬೇಕು. ಏನ್ ಮಾಡ್ಬೇಕು? ನಾಮಸ್ಮರಣೆ ಮಾಡ್ಬೇಕು. 108 ಜಪ ಮಾಡ್ಬೇಕು, 1008 ಮಾಡ್ಬೇಕು. ಬೆಳಿಗ್ಗೆಯಿಂದ ಸಾಯಂಕಾಲ ತನ ಮಾಡ್ಬೇಕು, ಅಥವಾ ಇಷ್ಟು ದಿನ ಅಂತ ಮಾಡ್ಬೇಕು, ಇಷ್ಟು ವಾರ ಅಂತ ಮಾಡ್ಬೇಕು, ಇಷ್ಟು ತಿಂಗಳು ಅಂತ ಮಾಡ್ಬೇಕು, ವಾರದಲ್ಲಿ ಇಂತಿಂತ ದಿನ ಅಂತ ಮಾಡ್ಬೇಕು. ನಾವು ಅದಕ್ಕೆ ಏನಂತ ಕರಿತೀವಿ? ಜಪ ಅಂತ ಕರಿತೀವಿ. ಆದ್ರೆ ಜಪ ಏನು? ಬಸವಣ್ಣನವ್ರ ಪ್ರಕಾರ ಜಪ ಅಂದ್ರೇನು? ಮೃದು ವಚನ. ಮೃದು ವಚನ ಅಂತಂದ್ರ ಬಹಳ ಬಹಳ ಮೆತ್ತಗ, ಬಹಳ ಒಂದು ಹಸ್ಕಿ ಅಂತ ನಾವು ಕರಿತೀವಲ್ಲ, ಆ ರೀತಿಯಾಗಿ ಮಾತಾಡ್ಬೇಕು. ಅವ್ರ ಮಾತು ನಮ್ಗೇನ್ ಅನಿಸ್ಬೇಕಂತಂದ್ರ ಬಹಳ ವಿಸ್ಪರ್ ಅನಿಸ್ಬೇಕು. ಅವ್ರ ಮಾತು ಕೇಳಿದ್ರೆ ನಮ್ಮ ಮನಸ್ಸಿಗೆ ಮುದ ಕೊಡ್ಬೇಕು. ಅವ್ರ ಮಾತು ಕೇಳಿದ ತಕ್ಷಣ ನಮ್ಮ ಮನ್ಸಲ್ಲಿರ್ತಕ್ಕಂಥ ನೋವನ್ನ ಅವ್ರ ಮುಂದೆ ಹೇಳ್ಕೋಬೇಕು ಅನಿಸ್ಬೇಕು. ಅವ್ರ ಮಾತು ಕೇಳಿದ ತಕ್ಷಣ ನಮಗಿರ್ತಕ್ಕಂಥ ನೋವುಗಳು ಕಡಿಮೆ ಆಗ್ಬೇಕು. ಅಷ್ಟೇ ಅಲ್ಲ, ಎಷ್ಟೇ ಕೇಳಿದ್ರು ಕೂಡ ಅವ್ರ ಮಾತುಗಳು ನಮಗ ಸಾಕು ಅನ್ನಿಸ್ಬಾರ್ದು. ಅದು ಅಂತ ಭಕ್ತನ ಲಕ್ಷಣ. ಅದಕ್ಕೆ ಅವ್ರು ಹೇಳ್ತಾರ, ಮೃದು ವಚನವೇ ಸಕಲ ಜಪಂಗಳಯ್ಯ. ನಾವು ಭಕ್ತರಾಗಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಮೊದಲು ಎದುರಿಗೆ ಬಂದವರಿಗೆ ನಮಸ್ಕಾರವನ್ನ ಮಾಡ್ಬೇಕು. ಎರಡನೇದಾಗಿ ಬಹಳ ಸದು ವಿನಯದಿಂದ ಮಾತಾಡ್ಬೇಕು, ಬಹಳ ಮೆತ್ತಗ ಮಾತಾಡ್ಬೇಕು, ಬಹಳ ಮೃದು ಸ್ವಭಾವವನ್ನ ಇಟ್ಕೊಂಡು ಮಾತಾಡ್ಬೇಕು. ಕೆಲವೊಬ್ರು ಇರ್ತಾರ, ಮಾತು ಬಹಳ ಮೆತ್ತಗ ಅನ್ಸಿದ್ರು ಕೂಡ ಅದು ಯಾರ ಎದಿಗೆ ಹೋಗಿ ನಾಟ್ಬೇಕಲ್ಲ, ಡೈರೆಕ್ಟ್ ಆಗಿ ಅವ್ರ ಎದಿಗೆ ಹೋಗಿ ನಾಟ್ತಿರ್ತತಿ. ಅಂದ್ರೆ ಏನಂತಾರ, ಮಾತ್ನ್ಯಾಗ ಅವ್ರು ಏನು ಕೊಟ್ರು ನೋಡೋರಿಗೆ ಅನ್ನುವಂತ ಈ ರೀತಿಯಾದ ಮಾತುಗಳನ್ನ ಕೇಳ್ತೀವಿ. ಅದಕ್ಕೆ ಆ ರೀತಿಯಾಗಿ ಮಾತಾಡಬಾರ್ದು. ಮನಸ್ಸಿನಿಂದ ಯಾವುದೇ ರೀತಿ ಕಲ್ಮಶಗಳನ್ನ ಇಟ್ಕೊಳ್ದೆ ಮಾತನಾಡಿದಾಗ ಅವು ಏನ್ ಅನಿಸ್ಕೋತಾವು? ಮೃದು ವಚನ ಅನ್ನಿಸ್ಕೋತಾವು. ಮುಂದೆ ಬಂದು ಹೇಳ್ತಾನೆ, ಮೃದು ವಚನವೇ ಸಕಲ ತಪಂಗಳಯ್ಯ. ನಾವು ತಪಸ್ಸು ಮಾಡ್ಬೇಕು, ನಾವು ಗುಡ್ಡಕ್ಕೆ ಹೋಗ್ಬೇಕು, ಅಥವಾ ನಾವು ಇಷ್ಟು ದಿನ ಉಪವಾಸ ಅಂತ ವ್ರತ
ಅಂತ ಮಾಡಿ ನಾವು ತಪಸ್ಸನ್ನ ಮಾಡಬೇಕು, ನಾವು ದೇವ್ರನ್ನ ಒಲಿಸ್ಕೋಬೇಕು, ನಾವು ಭಕ್ತ ಅನ್ನಿಸ್ಕೋಬೇಕು. ಇದೆಲ್ಲ ಕಷ್ಟ ಪಡೋದು ಎದಕ್ಕ? ನೀವು ಬಹಳ ಮೆತ್ತಗ ಮಾತಾಡ್ರಿ, ಮನಸ್ಸಿಂದ ಬಹಳ ಸೂಕ್ಷ್ಮವಾಗಿ ಮಾತಾಡ್ರಿ, ಇನ್ನೊಬ್ಬರ ಮನಸ್ಸಿಗೆ ನೋವು ಆಗ್ಲಾರ್ದಂಗ ಮಾತಾಡ್ರಿ, ಇನ್ನೊಬ್ಬರ ಮನಸ್ಸಿಗೆ ಮುದ ಕೊಡುವಂಗ ಮಾತಾಡ್ರಿ, ಇನ್ನೊಬ್ಬರ ನೋವನ್ನ ಕಳಿಯುವಂಗ ಮಾತಾಡ್ರಿ. ಅಷ್ಟೇ ಅಲ್ಲ, ಇನ್ನೊಬ್ರು ನಿಮ್ಮ ಮಾತು ಎಷ್ಟೇ ಕೇಳಿದ್ರು ಕೂಡ ಅವರಿಗೆ ಬೇಸರ ಅನ್ನಿಸ್ಬಾರ್ದು, ಆ ರೀತಿಯಾಗಿ ಮಾತಾಡ್ರಿ. ಅದೇ ಏನಾಗ್ತತಿ? ಒಂದು ತಪ ಅನ್ನಿಸ್ಕೋತತಿ. ಮೃದು ವಚನವೇ ಸಕಲ ತಪಂಗಳಯ್ಯ. ಮುಂದೆ ಬಂದ್ ಹೇಳ್ತಾರೋ, ಸದು ವಿನಯವೇ ಸದಾಶಿವನ ಒಲುಮೆಯ್ಯ. ನಾವು ಹೆಂಗಿರ್ಬೇಕು ಅಂತಂದ್ರ ತಗ್ಗಿ ಬಗ್ಗಿ ನಡಿಬೇಕಂತ ಹಿರಿಯರ ಮುಂದ, ನಮಗ ಅಕ್ಷರ ಕಲಿಸಿದ ಗುರುಗಳ ಮುಂದ, ನಮ್ಮ ಹೆತ್ತವ್ರ ಮುಂದ, ನಮಕಿನ ದೊಡ್ಡವ್ರ ಮುಂದ, ನಮಕಿನ ವಯಸ್ಸಿನ ಸಣ್ಣವರಾದ್ರೂ ಜ್ಞಾನದಾಗ ಅವ್ರು ನಮಗಿಂತ ಜಾಸ್ತಿ ಶಾಣ್ಯರ್ ಇರ್ಬೋದಲ್ಲ. ನಾವು ಶ್ರೀಮಂತರು ಇರ್ಬೋದು, ಅವ್ರು ಒಂದ್ ವೇಳೆ ಬಡವ್ರು ಇರ್ಬೋದು, ಅದು ಪರವಾಗಿಲ್ಲ. ನಮಗ್ ಬಹಳ ತಿಳುವಳಿಕೆ ಇರ್ಬೋದು, ಅವ್ರಿಗೆ ತಿಳುವಳಿಕೆ ಇಲ್ಲದೆ ಇರಬಹುದು. ನಮಗೊಂದು ಸಮಾಜದೊಳಗೆ ಒಂದು ಸ್ಟೇಟಸ್ ಇರ್ಬೋದು, ಅವ್ರಿಗೆ ಇಲ್ಲದೆ ಇರ್ಬೋದು. ನಮಗೆ ಎಲ್ಲಾ ರೀತಿಯಾದ ಕ್ವಾಲಿಫಿಕೇಶನ್ ಇರ್ಬೋದು, ಅವ್ರಿಗೆ ಇಲ್ಲದೆ ಇರ್ಬೋದು. ಆದ್ರೂ ಕೂಡ ನಾವು ಯಾವುದೇ ಕಾರಣಕ್ಕೂ ಅವ್ರ ಮುಂದೆ ಸೊಕ್ಕನ್ನ ತೋರಿಸಬಾರ್ದು, ಯಾವುದೇ ಕಾರಣಕ್ಕೂ ಎದೆ ಉಬ್ಬಿಸಿ ನಡಿಬಾರ್ದು, ತಲೆ ಎತ್ತಿ ನಡಿಬಾರ್ದು. ಎಲ್ಲಾ ಕಡೆ ನಾವು ಹೆಂಗ್ ಮಾಡ್ಬೇಕಂತಂದ್ರೆ ತಲೆಬಾಗಿ ನಡಿಬೇಕಂತ. ಅಂದ್ರೆ ತಲೆಬಾಗಿ ನಡೆಯುವುದಂತಂದ್ರೆ ತಪ್ಪು ಮಾಡಿದವ್ರು ತಲೆಬಾಗ್ತಾರಲ್ಲ, ಆ ರೀತಿ ಅಲ್ಲ. ಒಂದು ವಿನಯದ ಸೂಚನೆ ಏನ್ರಿ ಅಂತಂದ್ರೆ ತಲೆಯನ್ನ ಬಾಗುವುದು. ನಾವು ದೇವ್ರ ಮುಂದೆ ಹೋದ ಹಿಂಗ್ ಯಾರು ನಿಂತು ಮಾಡಂಗಿಲ್ಲ, ತಲೆ ಬಾಗಿಸಿ ನಮಸ್ಕಾರ ಮಾಡ್ತಾರೋ. ಯಾರಾದ್ರೂ ಗುರುಗಳು ಸಿಕ್ಕರೆ ನಮಸ್ಕಾರಿ ಅಂತ ಈ ರೀತಿ ತಲೆ ಬಾಗ್ತಾರೋ. ಯಾರಾದ್ರೂ ದೊಡ್ಡವ್ರು ಸಿಕ್ಕರೆ ನಮ್ಕಿನ ನಮಸ್ಕಾರಿ ಅಂತಾರ. ಆ ರೀತಿಯಾಗಿ ನಾವು ದಿನ ಬಳಸುವಂತಹ ಒಂದು ಶರಣನ್ನ ತಲೆ ಬಾಗಿಸಿದಾಗ ಸದು ವಿನಯದಿಂದ ನಮ್ಮ ನಡವಳಿಕೆಗಳು ತುಂಬಿರಬೇಕು, ನಯ ವಿನಯತೆಯಿಂದ ನಮ್ಮ ನಡವಳಿಕೆಗಳು ತುಂಬಿರಬೇಕು. ನಾವು 4 ಅಕ್ಷರ ಕಲ್ತೀನಿ ಅಂದ ತಕ್ಷಣ ಸೊಕ್ಕಿನಿಂದ ಮಾಡುದಲ್ಲ, ಅಥವಾ ನಾವು ಸ್ವಲ್ಪ ಏನೋ ಧ್ಯಾನ ಮಾಡಿ ದೇವ್ರನ್ನ ಒಲಿಸ್ಕೊಂಡಿನಿ ಅಂದ ತಕ್ಷಣ ಏನ್ ಮಾಡುದಲ್ಲ, ಎಲ್ಲರ ಮೇಲೆ ನಮ್ಮದೇ ಆದಂತ ಒಂದು ಅಧಿಕಾರವನ್ನ ಚಲಾಯಿಸುದಲ್ಲ. ಯಾಕಂತಂದ್ರ ಈ ಜಗತ್ತಿನೊಳಗ ಯಾರೂ ಪರಿಪೂರ್ಣರಲ್ಲ. ಎವ್ರಿ ಒನ್ ಈಸ್ ನಾಟ್ ಪರ್ಫೆಕ್ಟ್ ಇನ್ ದ ಅರ್ತ್ ಅನ್ನುವಂತ ಒಂದು ಮಾತೈತಿ. ಆ ಪ್ರಕಾರ ಜೀವನವಿಡೀ ನಾವು ಕಲಿತಾನೆ ಇರ್ಬೇಕು, ಜೀವನ ನಮಗ ಕಲಿಸ್ತಾನೆ ಇರ್ತತಿ. ಆ ರೀತಿಯಾಗಿ ಆ ನಿಟ್ಟಿನೊಳಗ ನಾವು ಜೀವನಕ್ಕ ವಿದ್ಯಾರ್ಥಿ ಇದ್ದಂಗೆ ವಿನಃ ಯಾರೂ ಕೂಡ ಪರ್ಫೆಕ್ಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಗುರು ಬಸವಣ್ಣನವರು ಹೇಳ್ತಾರ, ಸದು ವಿನಯವೇ ಸದಾಶಿವನ ಒಲುಮೆಯ್ಯ. ಇಷ್ಟೆಲ್ಲ ಮಾಡಿದಾಗ, ಮೇಲಿನ 3 ಅಂಶಗಳನ್ನ ಮಾಡಿದಾಗ ಭಕ್ತ ಅನಿಸ್ಕೋತಾನು. ಜೊತೆಗೆ ಸದಾಶಿವನ ಒಲುಮೆ ಯಾವಾಗ ಆಗ್ತತಿ ಅಂತಂದ್ರ ನಾವು ಬಹಳ ವಿನಯದಿಂದ ಇರ್ಬೇಕಂತ. ಬಹಳ ಸದು ವಿನಯದಿಂದ, ಬರೇ ವಿನಯ ಅಲ್ಲ, ಸದು ವಿನಯ, ಒಳ್ಳೆ ವಿನಯ. ಆದ್ರ ಆ ವಿನಯದ ಹಿಂದಿನ ಉದ್ದೇಶ ಹೇಗಿರ್ಬೇಕು? ಒಳ್ಳೇದಾಗಿರ್ಬೇಕು, ಸದ್ವಿಚಾರಗಳಿರ್ಬೇಕು, ಸನ್ನಡತೆ ಇರ್ಬೇಕು, ಒಂದು ಶೀಲತೆ ಇರ್ಬೇಕು. ಅಂದಾಗ ಮಾತ್ರ ಏನಾಗ್ತತಿ? ಸದು ವಿನಯ ಅನಿಸ್ಕೋತತಿ. ನಾವು ಸದು ವಿನಯದಿಂದ ಜೀವನ ಮಾಡಿದಾಗ ಏನಾಗ್ತದ್ರಿ ಅಂತಂದ್ರೆ ಸದಾಶಿವನ ಒಲುಮೆ ಆಗ್ತದ. ಕೂಡಲ ಸಂಗಯ್ಯನಂತೊಲ್ಲದೊಲ್ಲನಯ್ಯ ಅನ್ನುವಂಥ ಒಂದು ಸುಂದರ ವಚನವನ್ನ ಗುರು ಬಸವಣ್ಣನವರು ನಮಗೆಲ್ಲ ದಾರಿದೀಪವಾಗಿ ಕೊಟ್ಟು ಹೋಗಿದಾರ. ಆ ದಾರಿದೀಪದ ಕೆಳಗ ಜೀವನ ಮಾಡ್ಬೇಕಾಗಿದ್ದು ನಮ್ಮ ಆದ್ಯ ಕರ್ತವ್ಯ. ಆ ದಾರಿದೀಪದ ವನ್ನ ಸರಿಯಾಗಿ ಬಳಸ್ಕೋಬೇಕಾಗಿದ್ದು ನಮ್ಮ ನಿಷ್ಠೆ, ನಮ್ಮ ಶ್ರದ್ಧೆ, ನಮ್ಮ ಭಕ್ತಿ. ಯಾಕಂತಂದ್ರ ಜೀವನದ ಪಾಠಗಳನ್ನು ದಿನವಿಡೀ ಎಲ್ಲರೂ ಹೇಳಿಕೊಡ್ಲಿಕ್ಕೆ ಆಗುದಿಲ್ಲ. ಹಂಗಂತಾನೆ ಏನ್ ಮಾಡಿದ್ರು ಶರಣರು, ಬಸವಾದಿ ಶರಣರು ಸಾವಿರಾರು ವಚನಗಳನ್ನ, ತಮ್ಮ ಅನುಭವಗಳನ್ನ, ಅನುಭವ ಸಾಹಿತ್ಯದ ಮೂಲಕ ಏನ್ ಮಾಡಿದ್ರು, ಅವರು ಬರೆದಿಟ್ಟು ನಮಗ ಕೊಟ್ಟು ಹೋಗಿದಾರ. ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಕೊಟ್ಟರು ಕೂಡ ಸಿಗ್ಲಾರ್ದಂತ ಆಸ್ತಿ ಯಾವ್ದ್ರಿ ಅಂತಂದ್ರ ನಮ್ಮಲ್ಲಿರ್ತಕ್ಕಂಥ ವಚನ ಸಾಹಿತ್ಯ. ನಾವು ಅದನ್ನ ಬಳಸ್ಕೊಂಡಾಗ ನಾವೇನಾಗ್ತೀವಿ? ಬೆಳಿತೀವಿ ವಿನಃ ನಾವು ಅದನ್ನ ಬೆಳೆಸೋ ಅವಶ್ಯಕತೆ ಇಲ್ಲ. ಅದನ್ನ ಚೆನ್ನಾಗಿ ಬಳಸ್ಕೊಳ್ಳೋದು ಮಾತ್ರ ಕಲಿತ್ರೆ ಸಾಕು. ನಾವು ಬೆಳಿತೀವಿ ಅಂದಾಗ ಏನಾಗ್ತದೆ? ನಮ್ಮ ಸುತ್ತಲ ಇರ್ತಕ್ಕಂಥ 4 ಜನರನ್ನ ಬೆಳೆಸುವಂತ ಕೆಲಸವನ್ನ ನಾವು ಮಾಡ್ಬೋದು ಅಂತ ಹೇಳ್ತಾ, ಎಲ್ಲರೂ ಸದುವಿನಯದಿಂದ ನಡ್ಕೊಂಡು ಆ ಸದಾಶಿವನ ಒಲುಮೆಗೆ ಪಾತ್ರರಾಗೋಣ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಎಲ್ಲರಿಗೂ ಶರಣು ಶರಣಾರ್ಥಿ.